ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂತ ಸಿನಿಮಾ 2019ರಲ್ಲಿ ರಿಲೀಸ್ ಆಗಿರುವಂತ ಉರಿ ದ ಸರ್ಜಿಕಲ್ ಸ್ಟ್ರೈಕ್ ಅನ್ನುವ ಸಿನಿಮಾ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಈ ಸಿನಿಮಾ ಇಂಡಿಯನ್ ಆರ್ಮಿಯ ಒಂದು ರಿಯಲ್ ಸ್ಟೋರಿಯನ್ನ ಹೊಂದಿದೆ. ಏನಂದ್ರೆ ಸೆಪ್ಟೆಂಬರ್ 16, 2016ರಂದು ಪಾಕಿಸ್ತಾನದ ಟೆರರಿಸ್ಟ್ಗಳು ಕಾಶ್ಮೀರದ ಉರಿ ಎನ್ನುವ ಪ್ರದೇಶದಲ್ಲಿದ್ದ ಇಂಡಿಯಾದ ಸೋಲ್ಜರ್ಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಅಲ್ಲಿ ನಮ್ಮ ಇಂಡಿಯಾದ ಸುಮಾರು 19 ಸೋಲ್ಜರ್ಸ್ಗಳು ಡೆತ್ ಆಗ್ತಾರೆ. ನೆಕ್ಸ್ಟ್ ನಮ್ಮ ಸೋಲ್ಜರ್ಸ್ಗಳು ಪಾಕಿಸ್ತಾನದ ಮೇಲೆ ಸೆಪ್ಟೆಂಬರ್ 29, 2016ರಂದು ದ ಸರ್ಜಿಕಲ್ ಸ್ಟ್ರೈಕ್ ಎನ್ನುವ ಅಟ್ಯಾಕ್ ಅನ್ನ ಮಾಡ್ತಾರೆ. ಅಂತೂ ಕೊನೆಗೆ ವಿನ್ ಆಗಿ ಬರ್ತಾರೆ. ಸರಿ, ಅಲ್ಲಿಗೆ ಅವರು ಹೇಗೆ ಹೋಗಿ ಬಂದ್ರು, ಅಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಥ್ರಿಲ್ಲಿಂಗ್ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಓಕೆ, ಸಿನಿಮಾ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಉರಿ ಅಟ್ಯಾಕ್ ಮೊದಲು 4th ಜೂನ್ 2015 ಅವತ್ತಿನ ದಿನ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ಗಳು ಕಾಶ್ಮೀರ್ ಬಾರ್ಡರ್ ಅಲ್ಲಿ ತಮ್ಮ ವೆಹಿಕಲ್ಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಗಾಡಿ ಟೈರ್ ಪಂಚರ್ ಆಯ್ತು ಅಂತ ಕೆಳಗೆ ಇಳಿದು ನೋಡಿದ್ರೆ ಯಾರೋ ಮೊಳೆಗಳನ್ನ ರೋಡ್ ಅಲ್ಲಿ ಹಾಕಿರ್ತಾರೆ. ಅದೇ ಟೈಮ್ಗೆ ಅಲ್ಲಿ ಇದ್ದ ಪಾಕಿಸ್ತಾನಿ ಟೆರರಿಸ್ಟ್ಗಳು ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಇಬ್ಬರ ನಡುವೆ ಗನ್ ಶೂಟ್ ಗಳು ನಡೀತವೆ. ಅದರಲ್ಲಿ ಸುಮಾರು ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಸಾವನ್ನಪ್ಪುತ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಜೂನ್ 10, 2015ರಲ್ಲಿ ನಮ್ಮ ಸಿನಿಮಾದ ಹೀರೋ ವಿಹಾನ್ ಮತ್ತೆ ಅವರ ಅಕ್ಕನ ಗಂಡ ಕರಣ್ ಮತ್ತೆ ಎಲ್ಲ ಆರ್ಮಿ ಟೀಮ್ ಸೇರಿ ಹೆಲಿಕಾಪ್ಟರ್ ನಲ್ಲಿ ಅವರ ಸೋಲ್ಜರ್ಸ್ ಮೇಲೆ ಅಟ್ಯಾಕ್ ಮಾಡಿರುವಂತಹ ಟೆರರಿಸ್ಟ್ ಗಳನ್ನ ಅಟ್ಯಾಕ್ ಮಾಡಕ್ಕೆ ಬಂದಿರ್ತಾರೆ. ಅಲ್ಲಿ ಸುಮಾರು 80 ಜನಕ್ಕೂ ಟೆರರಿಸ್ಟ್ ಗಳು ಇರ್ತಾರೆ. ಆದ್ರೆ ಇವರು ಸುಮಾರು 20 ಜನ ಮಾತ್ರ ಇರ್ತಾರೆ. ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ವಿಹಾನ್ ಕೂಡ ಅವರನ್ನ ಹೊಡೆದು ಆ ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆಲಿಕಾಪ್ಟರ್ ಬಂದು ಅವರನ್ನ ಪಿಕಪ್ ಮಾಡ್ತಾರೆ. ಇನ್ನು ಜೂನ್ 15, 2015ರ ರಾತ್ರಿ ಡೆಲ್ಲಿಯಲ್ಲಿ ಮಿಷನ್ ಸಕ್ಸಸ್ ಆಗಿದ್ದಕ್ಕೆ ಸಣ್ಣದಾಗಿ ಡಿನ್ನರ್ ಪಾರ್ಟಿ ಇಟ್ಕೊಂಡಿರ್ತಾರೆ. ಅಲ್ಲಿಗೆ ಇಂಡಿಯನ್ ಆರ್ಮಿ ಹೆಡ್ ಲೀಡರ್ ಕೂಡ ಬರ್ತಾರೆ. ಅವರನ್ನ ಭೇಟಿಯಾದ ವಿಹಾನ್, ಕರಣ್ ಮತ್ತೆ ಸರ್ತಾಜ್ ಎಲ್ಲರೂ ಹ್ಯಾಪಿ ಆಗ್ತಾರೆ. ಅವರು ಕೂಡ ಆಪರೇಷನ್ ಸಕ್ಸಸ್ ಮಾಡಿದ್ದಕ್ಕೆ ಗುಡ್ ಜಾಬ್ ಅಂತ ಹೇಳ್ತಾರೆ. ಆಗ ಒಬ್ಬ ಕಮಾಂಡರ್ ಬಂದು ವಿಹಾನ್ ರಿಟೈರ್ಮೆಂಟ್ಗೆ ಅಪ್ಲೈ ಮಾಡಿದ್ದಾನೆ ಅಂತಾನೆ. ಈಗಾಗಲೇ ನಮ್ಮ ತಾಯಿಯವರು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಈಗಾಗಲೇ ನಮ್ಮ ತಾಯಿಯವರು 6ನೇ ಸ್ಟೇಜ್ ಅಲ್ಲಿ ಇದ್ದಾರೆ. ಇನ್ನು ಕೆಲವು ತಿಂಗಳು ಮಾತ್ರ, ಅದಕ್ಕಾಗಿ ನಾನು ಅವರ ಜೊತೆ ಸಮಯ ಕಳಿಬೇಕು ಅಂತಾನೆ. ಏನಂದ್ರೆ ವಿಹಾನ್ ತಾಯಿಗೆ ಮರುವಿನ ಕಾಯಿಲೆ ತುಂಬಾನೇ ಮಿತಿ ಮೀರಿ ಹೋಗ್ತಾ ಇರುತ್ತೆ. ವಿಹಾನ್, ನಾನು ನಮ್ಮ ಅಮ್ಮನ ಜೊತೆನೆ ಡೆಲ್ಲಿಲಿ ಇರ್ತೀವಿ ಅಂತಾನೆ. ವಿಹಾನ್ ಅವರ ಹೆಡ್ ಲೀಡರ್ ಅವ್ರು ಕೂಡ ಆಯ್ತು, ಬಟ್ ಅದಕ್ಕೋಸ್ಕರ ನೀವು ಯಾಕೆ ಕೆಲಸ ರಿಸೈನ್ ಮಾಡ್ತೀಯಾ, ನಮ್ಮ ಡೆಲ್ಲಿಲಿ ಇರೋ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಜಾಯ್ನ್ ಆಗು ಅಂತಾರೆ. ವಿಹಾನ್ ಕೂಡ ಸರಿ ಆಯ್ತು ಸರ್ ಅಂತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಹಾನ್ ಅವರ ತಾಯಿ ಹತ್ರ ಮಾತಾಡ್ತಾ ಇರ್ತಾನೆ. ಅವರ ತಾಯಿ ಕೂಡ ನಂಗೆ ಒಬ್ಳೆ ಇರೋದಕ್ಕೆ ಭಯ ಆಗ್ತಿದೆ ಅಂತಾರೆ. ಅದೇ ಟೈಮಿಗೆ ವಿಹಾನ್ ಅಕ್ಕ ನೇಹಾ ಬರ್ತಾಳೆ. ಅವಳು ಅವಳ ಗಂಡ ಕರಣ್ ಮನೆಯಲ್ಲಿ ಇರ್ತಾಳೆ. ಇವಳು ಅವರ ಅಕ್ಕನ ಮಗಳು ಕರಾಟೆ ಕ್ಲಾಸ್ಗೆ ಹೋಗ್ತಾ ಇರ್ತಾಳೆ. ಅವಳು ಕೂಡ ಅವರ ಅಮ್ಮನಿಗೆ, ಅಮ್ಮ ನಾನು ಕೂಡ ಚಿಕ್ಕಪ್ಪನ ತರ ಲೇಡಿ ಆರ್ಮಿ ಸೋಲ್ಜರ್ ಆಗ್ಬೇಕು ಅಂತಾಳೆ. ಅದೇ ಟೈಮಿಗೆ ಅವರ ಅಮ್ಮ ಅಲ್ಲಿಗೆ ಬಂದು ವಿಹಾನ್ ಯಾವಾಗ ಬಂದೆ ಅಂತ ಕೇಳ್ತಾರೆ. ಇದನ್ನ ಕೇಳಿದ ವಿಹಾನ್ಗೆ ಶಾಕ್ ಆಗ್ಬಿಡುತ್ತೆ. ಅದರ ಜೊತೆಗೆ ನೋವು ಕೂಡ ಆಗುತ್ತೆ. ಅವ್ರ ಅಕ್ಕನೇ ಹೇಗೋ ಮ್ಯಾನೇಜ್ ಮಾಡ್ತಾಳೆ. ನೆಕ್ಸ್ಟ್ ವಿಹಾನ್ ಅವನ ಅಕ್ಕ ನೇಹಾಳ ಗಂಡ ಕರಣ್ ಮನೆಗೆ ಬರ್ತಾನೆ. ಈಗ ಕರಣ್ ಕೂಡ ವಿಹಾನ್ ಜೊತೆನೆ ಆರ್ಮಿಯಲ್ಲಿ ಸೋಲ್ಜರ್ ಆಗಿರ್ತಾನೆ. ಅಲ್ಲಿ ಸರ್ತಾಜ್ ಮತ್ತೆ ಕರಣ್ ಪನ್ನೀರ್ ಅನ್ನ ರೆಡಿ ಮಾಡ್ತಾ ಇರ್ತಾರೆ. ಅವ್ರು ಕೂಡ ವಿಹಾನ್ಗೆ ನೀನು ಬಾರ್ಡರ್ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾರೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಅವತ್ತು ರಾತ್ರಿ ಒಂದು ಪಾರ್ಟಿಯನ್ನ ಮಾಡ್ತಾರೆ. ವಿಹಾನ್ ಮತ್ತೆ ಅವರ ಭಾವ ಕರಣ್ ಮತ್ತೆ ಅವರ ಅಕ್ಕ ನೇಹಾ ಎಲ್ಲ ಕಮಾಂಡರ್ಸ್ ತುಂಬಾನೇ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ವಿಹಾನ್ ಅವರ ಅಮ್ಮನನ್ನ ನೋಡ್ಕೊಳ್ಳೋದಿಕ್ಕೆ ಜಾಸ್ಮಿನ್ ಅನ್ನೋ ನರ್ಸ್ ಅನ್ನ ಅಪಾಯಿಂಟ್ ಮಾಡ್ತಾನೆ. ನೆಕ್ಸ್ಟ್ ಕರಣ್ ಮತ್ತೆ ಸರ್ತಾಜ್ ಎಲ್ಲರೂ ಕಾಶ್ಮೀರ್ ಬಾರ್ಡ್ಗೆ ಡ್ಯೂಟಿಗೆ ಹೋಗ್ತಾರೆ. ವಿಹಾನ್ ಡೆಲ್ಲಿಲಿ ಇರೋ ಆರ್ಮಿ ಏರ್ ಫೋರ್ಸ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೇಸ್ ಅಲ್ಲಿ ವಿಹಾನ್ ಅವರ ಭಾವನಿಗೆ ವಿಡಿಯೋ ಕಾಲ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಟೆರರಿಸ್ಟ್ಗಳು ಪಂಜಾಬ್ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ಈ ಕಡೆ ವಿಹಾನ್ ಆಫೀಸ್ ಅಲ್ಲಿ ಒಂದು ಹುಡುಗಿ ತುಂಬಾ ಟೆನ್ಷನ್ ಅಲ್ಲಿ ಇರೋದನ್ನ ನೋಡ್ತಾ ಇರ್ತಾನೆ. ಒಂದು ದಿನ ಅವಳಿಗೆ ಕೇಳ್ತಾನೆ. ಅವಳ ಹೆಸರು ಸಿರತ್. ಅವಳು ಕೂಡ ಏರ್ ಫೋರ್ಸ್ ಅಲ್ಲಿ ಪೈಲಟ್ ಆಗಿರ್ತಾಳೆ. ಅವಳು, ಸರ್ ನಾನು 2014ರಲ್ಲಿ ಶ್ರೀನಗರಲ್ಲಿ ಏರ್ ಫೋರ್ಸ್ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೆ. ಅಲ್ಲಿ ನಡೆದ ಟೆರರಿಸ್ಟ್ ಅಟ್ಯಾಕ್ ಇಂದ ಅಲ್ಲಿ ನನ್ನ ಮಗಳು ತೀರೋದ್ಲು. ಅದಕ್ಕಿಂತ ಮುಂಚೆ ನಮ್ಮ ಹಸ್ಬೆಂಡ್ ಕೂಡ ತೀರೋದ್ರು. ಅವ್ರು ಕೂಡ ಒಬ್ಬ ಸೋಲ್ಜರ್ ಆಗಿದ್ರು ಅಂತಾಳೆ. ಹಾಗೆ ಅವಳ ಸ್ಟೋರಿಯನ್ನ ಹೇಳ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ವಿಹಾನ್ ಮನೆಗೆ ಬರ್ತಾನೆ. ಅವರ ಅಮ್ಮನ ನೋಡಿದ್ರೆ ಅವರು ಇರೋದಿಲ್ಲ. ಜಾಸ್ಮಿನ್ ಹುಡುಕ್ತಾನೆ. ಅವಳು ಹೊರಗಡೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ವಿಹಾನ್ ಅವಳಿಗೆ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅವಳು ರೂಮ್ ಅಲ್ಲೇ ಮಲಗಿದ್ದಾರೆ ಅಂತಾಳೆ. ವಿಹಾನ್ ಹೊರಗಡೆ ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಅವ್ರ ಅಮ್ಮ ಇರೋದೇ ಇಲ್ಲ. ನೀನು ಇಲ್ಲೇ ಇರು ಅಂತ ಕೋಪದಿಂದ ಹೇಳಿ ಹೊರಗೆ ಹೋಗಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರ ಅಕ್ಕನ ಮನೆಗೆ ಕೂಡ ಹೋಗ್ತಾನೆ. ಅಲ್ಲಿ ಇರೋದಿಲ್ಲ. ವಿಹಾನ್ ಮತ್ತೆ ಅವರ ಅಕ್ಕ ನೇಹಾ ಫುಲ್ ನೈಟ್ ಕೂಡ ಹುಡುಕ್ತಾರೆ, ಸಿಗೋದಿಲ್ಲ. ಕೊನೆಗೆ ಮನೆಗೆ ವಾಪಸ್ ಬರ್ತಾರೆ. ಜಾಸ್ಮಿನ್, ಸಾರಿ ನಂಗೆ ಗೊತ್ತಾಗ್ಲಿಲ್ಲ, ಅರ್ಜೆಂಟ್ ಫೋನ್ ಬಂದಿತ್ತು, ಅಷ್ಟರಲ್ಲಿ ಇದೆಲ್ಲ ಆಗಿದೆ ಅಂತಾಳೆ. ವಿಹಾನ್, ಸ್ಟಾಪ್ ಮಾಡೋ, ನಿಜ ಹೇಳು, ಯಾರು ನೀನು, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಜಾಸ್ಮಿನ್ ಅಂತ ಹೇಳ್ತಾಳೆ. ವಿಹಾನ್, ನೀನು ನರ್ಸ್ ಅಲ್ಲ, ನೀನು ಏಜೆಂಟ್ ಆಗಿದ್ರೆ ಹೊರಗೆ ಮಾತ್ರ, ಇಲ್ಲಿ ನರ್ಸ್ ಆಗೇ ಇರಬೇಕು ಅಂತಾನೆ. ನಿಮ್ಮವರಿಗೆ ಫೋನ್ ಮಾಡಿ ನಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕಿಸಿ ಕೊಡು ಅಂತಾನೆ. ಏನಂದ್ರೆ ಅವಳ ಹೆಸರು ಜಾಸ್ಮಿನ್ ಅಲ್ಲ, ಅವಳ ಹೆಸರು ಪಲ್ಲವಿ. ಅವಳು ಕೂಡ ಇಂಡಿಯನ್ ಆರ್ಮಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ. ಅವ್ರ ಅಮ್ಮ ಇರುವಂತ ಜಾಗ ಗೊತ್ತಾಗುತ್ತೆ. ಅವಳು ವಿಹಾನ್ಗೆ, ನಿಮ್ಮ ತಾಯಿಯವರು ಎಲ್ಲಿ ಹೋದ್ರು ಗೊತ್ತಾಗುತ್ತೆ, GPS ಟ್ರ್ಯಾಕ್ ಮಾಡಿದ್ದೀನಿ, ಆನ್ ದ ವೇ ಕರ್ಕೊಂಡು ಬರ್ತಾ ಇದ್ದಾರೆ ಅಂತಾಳೆ. ನಾನು ಅನ್ಕಂಫರ್ಟೇಬಲ್ ನರ್ಸ್ ಹೌದು, ಆದ್ರೆ ಗುಡ್ ಏಜೆಂಟ್ ಅಂತಾಳೆ. ನೆಕ್ಸ್ಟ್ ಅವಳ ಅಮ್ಮನನ್ನ ಕರ್ಕೊಂಡು ಬರ್ತಾರೆ.
ವಿಹಾನ್ ಅವರ ಅಮ್ಮನನ್ನ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಆದ್ರೆ ಪಲ್ಲವಿ ಆತರ ಹೇಳಿದಕ್ಕೆ ಅವರ ಏಜೆಂಟ್ ಜೊತೆ ಕಾರಲ್ಲೇ ಹೋಗ್ತಾಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ 18 ಸೆಪ್ಟೆಂಬರ್ 2016ರಲ್ಲಿ ಕಾಶ್ಮೀರನಲ್ಲಿರುವ ಉರಿ ಎನ್ನುವ ಪ್ರದೇಶದಲ್ಲಿ ಇಂಡಿಯನ್ ಆರ್ಮಿ ಕ್ಯಾಂಪಸ್ ಟ್ರೈನಿಂಗ್ ತಗೊಳ್ತಾ ಇರ್ತಾರೆ. ಅಲ್ಲಿಗೆ 4 ಜನ ಪಾಕಿಸ್ತಾನಿ ಟೆರರಿಸ್ಟ್ಗಳು ಇಂಡಿಯನ್ ಬಾರ್ಡರ್ ಕ್ರಾಸ್ ಮಾಡಿ ತಂತಿ ಬೇಲಿನ ಕಟ್ ಮಾಡಿ ಕ್ಯಾಂಪಸ್ ಒಳಗಡೆ ಬರ್ತಾರೆ. ಒಳಗೆ ಬಂದ ತಕ್ಷಣ ಪೆಟ್ರೋಲ್ ಡ್ರಮ್ ಅನ್ನ ಕೆಳಗೆ ಸುರಿತಾರೆ. ಹಾಗೆ ಅಲ್ಲಿ ಕ್ಯಾಂಪ್ ಒಳಗಡೆ ಮಲಗಿರುವ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಮೇಲೆ ಗನ್ ಶೂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿರುವ ಪ್ರತಿಯೊಂದು ಕ್ಯಾಂಪ್ ಅನ್ನ ಕೂಡ ಸುಟ್ಟಾಕ್ತಾರೆ. ಅಲ್ಲಿರುವಂತ ಕರಣ್ ಮತ್ತೆ ಅವನ ಟೀಮ್ ಅಲ್ಲಿಗೆ ಬರುತ್ತೆ. ಆ ಟೆರರಿಸ್ಟ್ ಗಳು ಬರೀ 4 ಜನ ಇದ್ರೂ ಕೂಡ ಅವರನ್ನೇ ಕವರ್ ಮಾಡಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಕರಣ್ ಅವರಿಗೆ ನಾವೇ ಅಲ್ಲಿಗೆ ಹೋಗ್ತೀವಿ, ನಮ್ಮನ್ನ ಕವರ್ ಮಾಡು ಅಂತ ಓಡಿ ಹೋಗ್ತಾನೆ. 4 ಜನ ಟೆರರಿಸ್ಟ್ ಗಳಲ್ಲಿ 3 ಸಾಯ್ತಾರೆ. ಕೊನೆಗೆ ಈಗ ಇನ್ನೊಬ್ಬ ಟೆರರಿಸ್ಟ್ ಮಾತ್ರ ಉಳಿದಿರ್ತಾನೆ. ಕರಣ್ ಹಾಗೆ ಅವನ ಹಿಂದೆನೆ ಹೋಗಿ ಸೈಲೆಂಟ್ ಆಗಿ ಅವನ ತಲೆಗೆ ಶೂಟ್ ಮಾಡ್ತಾನೆ. ಅಲ್ಲಿರುವಂತ ಎಲ್ಲ ಟೆರರಿಸ್ಟ್ ಗಳು ಸತ್ರು ಅಂತ ಅವನ ಹತ್ತಿರ ಇರುವ ಗನ್ ಅನ್ನ ತೆಗಿತಾನೆ. ಅಲ್ಲಿ ಏನಂದ್ರೆ ಆ ಟೆರರಿಸ್ಟ್ ಗನ್ ಜೊತೆಗೆ ಬಾಂಬ್ ಅನ್ನ ಕೂಡ ಲಿಂಕ್ ಮಾಡಿರ್ತಾನೆ. ಕರಣ್ ಹಾಗೆ ಗನ್ ತಗೊಳ್ತಾ ಇದ್ದಂತೆ ಗ್ರೆನೇಡ್ ನ ಕ್ಯಾಪ್ ಹಾರಿ ಕರಣ್ ಕೂಡ ಸತ್ತೋಗ್ಬಿಡ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಅಲ್ಲಿ ಎಲ್ಲ ಮರಣ ಹೊಂದಿದ ಪ್ರತಿಯೊಂದು ಸೋಲ್ಜರ್ಸ್ ಗಳಿಗೆ ಗೌರವಿತವಾಗಿ ಸನ್ಮಾನ ಮಾಡ್ತಾರೆ. ರಿಯಲ್ ಸ್ಟೋರಿಯಲ್ಲಿ ಕೂಡ ಉರಿ ಅಟ್ಯಾಕ್ ಅಲ್ಲಿ ಸುಮಾರು 19 ಜನರು ಜೀವನ ಕಳೆದುಕೊಂಡಿದ್ದಾರೆ. ನೆಕ್ಸ್ಟ್ ಕರಣ್ ವೈಫ್ ಮತ್ತೆ ಅವರ ಮಗಳು ಕೂಡ ತುಂಬಾನೇ ದುಃಖ ಪಡ್ತಾರೆ. ವಿಹಾನ್ ಕೂಡ ಅಲ್ಲೇ ಇರ್ತಾನೆ. ಈಗ ವಿಹಾನ್ ಡೆಲ್ಲಿಲಿ ವರ್ಕ್ ಮಾಡ್ತಾ ಇರ್ತಾನೆ. ಕರಣ್ ಮಗಳು ಅವಳ ಅಪ್ಪನ ಮುಂದೆ ಸಲ್ಯೂಟ್ ಮಾಡಿ ಶೌರ್ಯಕ್ ದಕ್ಷಕ್ ಎದೆ ಅಂತ ಚೀರಿ ಹೇಳ್ತಾಳೆ. ಸ್ನೇಹಿತರೆ, ಈ ಸೀನ್ ಅನ್ನ ನೀವು ತುಂಬಾನೇ ನೋಡಿರ್ತಾರ, ಅದು ಈ ಸಿನಿಮಾದೆ. ನೆಕ್ಸ್ಟ್ ಸೀನಲ್ಲಿ ಸೆಪ್ಟೆಂಬರ್ 19, 2016ರಲ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉರಿ ಮೇಲೆ ಆಗಿರುವಂತಹ ಅಟ್ಯಾಕ್ ಬಗ್ಗೆ ಮಾತಾಡ್ತಾ ಇರುವಾಗ ಈಗ ಸಮಯ ಬಂದಿದೆ. ಉರಿ ಮೇಲೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ದಕ್ಕೆ ಪಾಕಿಸ್ತಾನಕ್ಕೆ ಇಂಡಿಯಾ ಆರ್ಮಿ ಏನು ಅನ್ನೋದನ್ನ ರಿಪ್ಲೈ ಕೊಡಬೇಕು ಅಂತಾರೆ. ಇಲ್ಲಾಂದ್ರೆ ನಮ್ಮ ಸರ್ಕಾರದ ಮೇಲಿನ ಜನರ ನಂಬಿಕೆ ಸುಳ್ಳಾಗ್ಬಿಡುತ್ತೆ ಅಂತಾರೆ. ಅಲ್ಲಿರುವ ಆರ್ಮಿ ಜನರಲ್, ಸರ್ 3 ದಿನದಲ್ಲಿ ಆರ್ಮಿ ಟೀಮ್ ರೆಡಿ ಆಗುತ್ತೆ, ಯುದ್ಧ ಸ್ಟಾರ್ಟ್ ಮಾಡೋಣ ಅಂತಾನೆ. ಇನ್ನು ಕೆಲವೊಬ್ರು ಬೇರೆ ಬೇರೆ ರೀತಿ ಹೇಳ್ತಾರೆ. ನೆಕ್ಸ್ಟ್ ಆರ್ಮಿ ಹೆಡ್ ಲೀಡರ್ ಗೋವಿಂದ್ಗೆ ಕೇಳ್ತಾರೆ. ಗೋವಿಂದ್ ಯೋಚನೆ ಮಾಡಿ ಸರ್ ಸರ್ಜಿಕಲ್ ಸ್ಟ್ರೈಕ್ ಮಾಡೋಣ ಅಂತಾನೆ. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ರಾತ್ರಿ ಟೈಮಲ್ಲಿ ಯಾರಿಗೂ ಗೊತ್ತಾಗದೆ ಹಾಗೆ ಅವರ ಜಾಗಕ್ಕೆ ಹೋಗಿ ಅವರನ್ನೇ ಹೊಡೆದು ಅವ್ರ ಮೇಲೆ ಅಟ್ಯಾಕ್ ಮಾಡೋದು. ಬಟ್ ಅದು ತುಂಬಾನೇ ರಿಸ್ಕ್ ಆಗಿರುತ್ತೆ. ಗೋವಿಂದ್, ಸರ್ ಪಾಕಿಸ್ತಾನದಲ್ಲಿರುವ ಟೆರರಿಸ್ಟ್ಗಳ ಕ್ಯಾಂಪು ಮತ್ತೆ ಗೈಡರ್ಸು ಮತ್ತೆ ಲೀಡರ್ಸು ಟೆರರಿಸ್ಟ್ ಬಗ್ಗೆ ತರಬೇತಿ ನೀಡ್ತಿರುವ ಎಲ್ಲ ಟೆರರಿಸ್ಟ್ ಗಳನ್ನ ಎಂಡ್ ಮಾಡೋಣ ಅಂತಾನೆ. ಅಲ್ಲಿನ ಪ್ರತಿಯೊಬ್ರು ಕೂಡ ಒಪ್ಪಿಗೆ ನೀಡ್ತಾರೆ. ಆರ್ಮಿ ಹೆಡ್ ಅವರು ಆಯ್ತು, ಇದರ ನಾಯಕತ್ವವನ್ನ ನೀನೇ ನೋಡ್ಕೋ ಅಂತಾನೆ. ಇನ್ನು 10 ದಿನದಲ್ಲಿ ಇದನ್ನ ಸ್ಟಾರ್ಟ್ ಮಾಡೋಣ ಅಂತಾನೆ. ಈ ಕಡೆ ವಿಹಾನ್ ತುಂಬಾನೇ ಬೇಜಾರಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಸರ್ತಾಜ್ ಕೂಡ ಬರ್ತಾನೆ. ವಿಹಾನ್, ಇದನ್ನ ಯಾರು ಮಾಡಿಸಿದ್ದು ಅಂತ ಗೊತ್ತಾಗಿಲ್ಲ, ಈ ಕೇಸನ್ನ ನೀನೆ ಲೀಡ್ ಮಾಡು ಅಂತ ಹೇಳಿ ಅವರ ಭಾವ ಕರಣನ ವಾಚನ ಕೊಟ್ಟು ಹೋಗ್ತಾನೆ. ವಿಹಾನ್ ಅವನ ಅಕ್ಕ ನಿಹಾಳನ್ನ ಕೂಡ ತುಂಬಾನೇ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ವಿಹಾನ್ ಅವರ ಆರ್ಮಿ ಜನರಲ್ ಹತ್ರ ಬರ್ತಾನೆ. ಸರ್, ಈ ಮಿಷನ್ ಅನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ, ಯಾರಿಗೂ ಏನು ಆಗದೆ ಇರೋ ತರ ನಾನು ಸೇಫ್ ಆಗಿ ಕರ್ಕೊಂಡು ಬರ್ತೀನಿ ಅಂತಾನೆ. ಅವ್ರು ಕೂಡ ಸರಿ ಆಯ್ತು ಅಂತ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಹೇಳ್ತೀನಿ, ಇನ್ನು ಒಂದು ಟೀಮ್ ಅನ್ನ ರೆಡಿ ಮಾಡ್ಕೋ ಅಂತಾನೆ. ಹಾಗೆ ನೆಕ್ಸ್ಟ್ ಅವರ ಪ್ಲಾನ್ ಅನ್ನ ಕೂಡ ಹೇಳ್ತಾನೆ. ಈ ಕಡೆ ವಿಹಾನ್ ಟ್ರೈನಿಂಗ್ ಆಗಿರುವ ಕಮಾಂಡರ್ಸ್ ಅನ್ನ ಕರೆಸ್ತಾನೆ. ಅವರಿಗೆ, ನೀವು ಫೋನ್ ತೆಗೆದು ನಿಮ್ಮ ಮನೆಗೆ ನಾನು ಉದಯ್ಪುರಲ್ಲಿ ಟ್ರೈನಿಂಗ್ ಅಲ್ಲಿ ಇದ್ದೀನಿ, ನಾಳೆ ಸಂಜೆವರೆಗೂ ಫೋನ್ ಮಾಡಬೇಡಿ ಅಂತ ಮೆಸೇಜ್ ಹಾಕು ಅಂತಾನೆ. ಅವ್ರು ಕೂಡ ಹಾಗೆ ಆಗ್ತಾರೆ. ನೆಕ್ಸ್ಟ್ ವಿಹಾನ್ ಅವರಿಗೆ ಟ್ರೈನಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಪಾಕಿಸ್ತಾನದಲ್ಲಿರುವ ಒಬ್ಬ ವ್ಯಕ್ತಿ ಅಲ್ಲಿನ ಟೆರರಿಸ್ಟ್ ಗಳ ಕ್ಯಾಂಪ್ ಇರುವಂತ ಪ್ಲೇಸ್ ಗಳನ್ನ ನೋಟ್ ಮಾಡಿ ಯಾರಿಗೂ ಗೊತ್ತಾಗದೇ ಇರೋ ತರ ಕೋಡ್ ವರ್ಡ್ ಅಲ್ಲಿ ಇಂಡಿಯಾದ ಆರ್ಮಿಯಲ್ಲಿ ಕೆಲಸ ಮಾಡ್ತಿರೋ ಏಜೆಂಟ್ ಪಲ್ಲವಿಗೆ ಹೇಳ್ತಾನೆ. ಪಲ್ಲವಿ ಈ ಇನ್ಫಾರ್ಮೇಶನ್ ಅನ್ನ ಟೀಮ್ ಲೀಡರ್ ಗೋವಿಂದ್ಗೆ ಹೇಳ್ತಾಳೆ. ಗೋವಿಂದ್ ತಕ್ಷಣ ಹಾಸನದಲ್ಲಿರುವ ಇಸ್ರೋಗೆ ಫೋನ್ ಮಾಡಿ ಈಗ ಸಿಕ್ಕಿರುವಂತ ಟೆರರಿಸ್ಟ್ ಪ್ಲೇಸ್ ಗಳನ್ನ ಸ್ಯಾಟಲೈಟ್ ಮೂಲಕ ಕನ್ಫರ್ಮ್ ಮಾಡೋಕೆ ಹೇಳ್ತಾನೆ. ನೆಕ್ಸ್ಟ್ ಸ್ಯಾಟಲೈಟ್ ಮೂಲಕ ಅವರ ಜಾಗವನ್ನ ಕಂಡು ಹಿಡ್ಕೊಳ್ತಾರೆ. ಬಟ್ ಅಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ಒಂದು ಡ್ರೋನ್ ಬೇಕು ಅಂತ ಗೋವಿಂದ್ ಸೈಂಟಿಸ್ಟ್ ಗಳ ಹತ್ರ ಬರ್ತಾನೆ. ಗೋವಿಂದ್ಗೆ, ನಮ್ಗೆ ಚಿಕ್ಕದಾಗಿ ಯಾರಿಗೂ ಡೌಟ್ ಬರ್ದೆ ಇರೋ ತರ ಒಂದು ಸಣ್ಣದಾದ ಡ್ರೋನ್ ಬೇಕು ಅಂತಾನೆ. ಅವರು ಆತರ ಇಲ್ಲ ಸರ್, ಆ ತರ ಇನ್ನೂ ಬಂದಿಲ್ಲ ಅಂತಾನೆ. ಅಷ್ಟರಲ್ಲಿ ಅಲ್ಲೇ ಇರುವ ಒಬ್ಬ ಹುಡುಗ, ಅವನ ಹೆಸರು ಇಶಾನ್, ಅವನು ಗರುಡ ಎನ್ನುವ ಡ್ರೋನ್ ಪಕ್ಷಿನ ರೆಡಿ ಮಾಡಿ ಆಟ ಆಡ್ತಾ ಇರ್ತಾನೆ. ಅದನ್ನ ನೋಡಿದ ಗೋವಿಂದ್ ಅದನ್ನ ಹೊರಗಡೆ ಕೂಡ ಹಾರಿಸ್ತಾನೆ. ಗೋವಿಂದ್, ಗುಡ್ ಜಾಬ್, ನಾಳೆ ಈ ತರ 4 ಡ್ರೋನ್ ಅನ್ನ ರೆಡಿ ಮಾಡಿ ಕೊಡು ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಪಲ್ಲವಿ ಮತ್ತು ವಿಹಾನ್ ಉರಿ ಅಟ್ಯಾಕ್ ಅಲ್ಲಿ ಸಿಕ್ಕಿರುವಂತ ಟೆರರಿಸ್ಟ್ ಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಫುಲ್ ಟಾರ್ಚರ್ ಅನ್ನ ಕೊಡ್ತಾರೆ. ಅವ್ರು ಕೂಡ ಅವ್ರು ಇರುವಂತ ಜಾಗ ಮತ್ತೆ ಅವರ ಇನ್ಫಾರ್ಮೇಶನ್ ನ ಹೇಳ್ತಾರೆ. ಈ ಕಡೆ ಫುಲ್ ಆರ್ಮಿಟಿಕ್ ಪಾಕಿಸ್ತಾನದ ಟೆರರಿಸ್ಟ್ ಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ ಮೀಟಿಂಗ್ ಮಾಡ್ತಾರೆ. ಅದಲ್ಲದೆ ವಿಹಾನ್ ಕೂಡ ಕಮಾಂಡರ್ಸ್ಗೆ ಫುಲ್ ಟ್ರೈನಿಂಗ್ ಕೊಡ್ತಾ ಇರ್ತಾನೆ. ವಿಹಾನ್ ಎಲ್ಲ ಪ್ಲಾನ್ ಗಳನ್ನ ಕೂಡ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಈ ಕಡೆ ಪಾಕಿಸ್ತಾನದಲ್ಲಿ ಉರಿ ಅಟ್ಯಾಕ್ ನಡೆದಿದೆ, ಆದ್ರೂ ಇಂಡಿಯನ್ ಆರ್ಮಿ ಏನು ರಿಯಾಕ್ಷನ್ ಕೊಟ್ಟಿಲ್ಲ. ಅದಲ್ಲದೆ ಅಟ್ಯಾಕ್ ಮಾಡ್ತಾರೆ ಎನ್ನುವ ಯಾವುದೇ ನ್ಯೂಸ್ ಕೂಡ ಇಲ್ಲ ಅಂತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಜಮೀರ್ ಎನ್ನುವ ಪಾಕಿಸ್ತಾನಿಗೆ ಇಂಡಿಯಾದ ಏಜೆಂಟ್ ಒಬ್ಬ ಫ್ರೆಂಡ್ ಆಗಿರ್ತಾನೆ. ಆದ್ರೆ ಜಮೀರ್ಗೆ ಇವನು ಇಂಡಿಯಾದ ಏಜೆಂಟ್ ಅಂತ ಗೊತ್ತಿರೋದಿಲ್ಲ. ಜಮೀರ್ಗೆ ಕೇಳ್ತಾನೆ, ಏನಾದ್ರು ಪ್ಲಾನ್ ಮಾಡಿದ್ದೀರಾ ಅಂತ. ಜಮೀರ್ ಹೇಳೋದಿಲ್ಲ. ಅವನು ಕೂಡ ಸರಿ ಅಂತ, ಇವತ್ತು ರಾತ್ರಿ ನಮ್ಮ ಮನೆಗೆ ಬಾಸ್, ಚಿಕ್ಕದಾಗಿ ಪಾರ್ಟಿ ಇದೆ ಅಂತಾನೆ. ಈ ಕಡೆ ಪಲ್ಲವಿ ಡ್ರೋನ್ ಅನ್ನ ಟೆರರಿಸ್ಟ್ ಗಳ ಇರುವಂತ ಪ್ಲೇಸ್ಗೆ ಕಳಿಸ್ತಾಳೆ.
ಅವರು ಅಲ್ಲಿ ಮಾಡ್ತಿರುವಂತ ಕೆಲಸ ಮತ್ತೆ ಉರಿ ಅಟ್ಯಾಕ್ ಅಲ್ಲಿ ಮೇನ್ ಲೀಡರ್ ಆಗಿರುವಂತ ಎಲ್ಲರೂ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ಇದನ್ನ ಪಲ್ಲವಿ ಆರ್ಮಿ ಜನರಲ್ಗೆ ಹೇಳ್ತಾಳೆ. ಅವರ ಆರ್ಮಿ ಲೀಡರ್, ಸರ್ 80 ಜನ ಕಮಾಂಡರ್ಸ್ಗಳು 20 ಜನದ 4 ಬ್ಯಾಚ್ ಅನ್ನ ಮಾಡಿದ್ದೀವಿ. ಅದರಲ್ಲಿ ಒಂದು ಟೀಮು LC ಬಾರ್ಡರ್ ದಾಟಿ ಲ್ಯಾಂಡ್ ಆಗ್ತಾರೆ ಅಂತಾರೆ. ವಿಹಾನ್ ಕೂಡ ಸರ್ ಪರ್ಮಿಷನ್ ಕೊಟ್ರೆ 29 ಸೆಪ್ಟೆಂಬರ್ ಎಲ್ಲ ಮುಗಿಸ್ಕೊಂಡು ಬಂದು 30ಕ್ಕೆ ಡಿನ್ನರ್ ಮಾಡೋಣ ಅಂತಾನೆ. ನೆಕ್ಸ್ಟ್ ಸೆಪ್ಟೆಂಬರ್ 22ರಂದು ವಿಹಾನ್ 4 ಟೀಮ್ಗಳನ್ನ ಮಾಡ್ತಾನೆ ಮತ್ತೆ ಅವರವರ ಪ್ಲೇಸ್ ಬಗ್ಗೆ ಹೇಳ್ತಾನೆ. ನಂತರ ವಿಹಾನ್ ಟೀಮ್ ಬಿಟ್ಟು ಉಳಿದ 3 ಟೀಮ್ಗಳು ಹೋಗ್ತಾರೆ. ಅವತ್ತು ರಾತ್ರಿ ವಿಹಾನ್ ಟೀಮ್ ಕೂಡ ರೆಡಿ ಆಗ್ತಾರೆ, ಅವ್ರು ಕೂಡ ಹೋಗ್ತಾರೆ. ಈ ಕಡೆ ಪಾಕಿಸ್ತಾನದಲ್ಲಿ ಇಂಡಿಯನ್ ಏಜೆಂಟ್ ಮನೆಗೆ ಜಮೀರ್ ಬಂದಿರ್ತಾನೆ. ಏಜೆಂಟ್ನ ಹೆಂಡತಿ ಆಸ್ಮಾ ಅವನಿಗೆ ಡ್ರಿಂಕ್ಸ್ ಗ್ಲಾಸ್ ಅಲ್ಲಿ ನಿದ್ದೆ ಬರೋ ಪುಡಿಯನ್ನ ಮಿಕ್ಸ್ ಮಾಡ್ತಾಳೆ. ಅದನ್ನ ಜಮೀರ್ಗೆ ಕೊಡ್ತಾಳೆ. ಜಮೀರ್ ಕೂಡ ಕುಡಿತಾನೆ. ನೆಕ್ಸ್ಟ್ ಆಸ್ಮಾ ಜಮೀರ್ಗೆ ಹೊಡೆದು ಅವತ್ತು ಮಾಡಿರುವಂತ ಇಂಡಿಯಾದ LC ಬಾರ್ಡರ್ ಅಲ್ಲಿ ಮಾಡ್ತಿರುವಂತ ಅಟ್ಯಾಕ್ ಬಗ್ಗೆ ಹೇಳ್ತಾಳೆ. ಜಮೀರ್ ಫುಲ್ ನಿದ್ದೆ ಜುಮಲೆ ಇರ್ತಾನೆ. ಏನಂದ್ರೆ LC ಬಾರ್ಡರ್ ಅಲ್ಲಿ ಆಟೋಮೆಟಿಕ್ ಬಾಂಬ್ ಮಿಷನ್ ಅನ್ನ ಸೆಟ್ ಮಾಡಿರ್ತಾರೆ. ಯಾವ್ದಾದ್ರು ಹೆಲಿಕಾಪ್ಟರ್ ಆಗ್ಲಿ ಯಾವ್ದೋ ವೆಹಿಕಲ್ ಗಳು LC ಬಾರ್ಡರ್ ದಾಟಿದ್ರೆ ಈ ಮಿಷನ್ ಸೆಟ್ ಮಾಡಿದಂತೆ ಆ ವೆಹಿಕಲ್ ಗೆ ಹೋಗಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಈ ಪ್ಲಾನ್ ಮಾಡಿರ್ತಾರೆ. ಇದನ್ನ ಆಸ್ಮಾ ಕೂಡ ಕೇಳ್ತಾಳೆ. ಈ ಕಡೆ ಡೆಲ್ಲಿಯಲ್ಲಿ ಗೋವಿಂದ್ ಮತ್ತೆ ಎಲ್ಲರೂ ಫುಲ್ ಟೆನ್ಷನ್ ಅಲ್ಲಿ ಆಗಿರ್ತಾರೆ. ನೆಕ್ಸ್ಟ್ ಆಸ್ಮಾ ಗೋವಿಂದ್ಗೆ ಫೋನ್ ಮಾಡಿ ಜಮೀರ್ ಹೇಳಿದ ಇನ್ಫಾರ್ಮೇಶನ್ ಅನ್ನ ಹೇಳ್ತಾಳೆ. ಗೋವಿಂದ್ ತಕ್ಷಣ ಪಲ್ಲವಿಗೆ ಫೋನ್ ಮಾಡಿ ಆಲ್ಫಾ ಟೀಮ್ ಅಂದ್ರೆ ವಿಹಾನ್ ಟೀಮ್ಗೆ LC ಬಾರ್ಡರ್ ಕ್ರಾಸ್ ಮಾಡೋಕೆ ಹೋಗ್ಬೇಡ ಅಂತ ಹೇಳು ಅಂತಾನೆ. ಪಲ್ಲವಿ ಕೂಡ ಅವ್ರು ಹೇಳಿದಂತೆ ವಿಹಾನ್ ಹೆಲಿಕಾಪ್ಟರ್ LC ಕ್ರಾಸ್ ಮಾಡಬೇಕು ಅನ್ನೋಷ್ಟರಲ್ಲಿ ರಿಟರ್ನ್ ಬರ್ತಾರೆ. ಪಾಕಿಸ್ತಾನದ ಆರ್ಮಿ ಕೂಡ LC ಬಾರ್ಡರ್ ಯಾರೆಲ್ಲ ದಾಟ್ತಾರೆ ಅಂತ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ವಿಹಾನ್ ಅವರ ಭಾವನೆಗೆ ಆದ ಘಟನೆ ಮತ್ತೆ ಉರಿ ಅಟ್ಯಾಕ್ ಅನ್ನ ನೆನಪು ಮಾಡ್ಕೊಂಡು ಪಲ್ಲವಿ ನಾವು ಹೆಲಿಕಾಪ್ಟರ್ ಅನ್ನ ದೂರದಲ್ಲಿ ಸ್ಟಾಪ್ ಮಾಡ್ತೀವಿ, ಅಲ್ಲಿರುವಂತ ಗುಹೆ ಮತ್ತೆ ಕಾಡಿನ ಮೂಲಕ ಹೋಗ್ತೀವಿ ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಹಾನ್ ಹೇಳಿದಂತೆ ಅವನ ಟೀಮ್ ಗುಹೆ ಮೂಲಕ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಲ್ಲದೆ 4 ಟೀಮ್ಗೂ ಅವರ ಮುಂದೆ ಒಂದು ಡ್ರೋನ್ ಅನ್ನ ಕೊಟ್ಟಿರ್ತಾರೆ. ಅವರು ಅದನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಂತೂ ವಿಹಾನ್ ಮತ್ತೆ ಟೀಮ್ ಟೆರರಿಸ್ಟ್ ಕ್ಯಾಂಪ್ ಹೌಸ್ಗೆ ಬರ್ತಾರೆ. ಅವರ ಮೇಲೆ ಗನ್ ಶೂಟ್ ಮಾಡ್ತಾರೆ. ಅಲ್ಲಿನ ಪ್ರತಿಯೊಬ್ಬ ಟೆರರಿಸ್ಟ್ ಕೂಡ ಸಾಯ್ತಾರೆ. ಇದೇ ರೀತಿಯಲ್ಲಿ ಇಂಡಿಯನ್ ಆರ್ಮಿಯ 4 ಟೀಮ್ ಕೂಡ ಹೋಗಿರ್ತಾರೆ. ವಿಹಾನ್ ಮತ್ತೆ ಅವನ ಟೀಮ್ ಫಸ್ಟ್ ಒಂದು ಪ್ಲೇಸ್ ಅನ್ನ ಡಿಸ್ಟ್ರಾಯ್ ಮಾಡಿ ಇನ್ನೊಂದು ಪಾಕಿಸ್ತಾನದ ಒಳಗೆ ಇರುವಂತಹ ಪ್ಲೇಸ್ಗೆ ಬಂದಿರ್ತಾರೆ. ಅಲ್ಲಿ ಟೆರರಿಸ್ಟ್ಗಳು ಗೇಟ್ಗೆ ಬಾಂಬ್ ಕಟ್ಟಿರ್ತಾರೆ. ವಿಹಾನ್ ಅದನ್ನ ಕಟ್ ಮಾಡಿ ಒಳಗೆ ಬರ್ತಾರೆ. ಅವರಲ್ಲಿ ಪ್ರತಿಯೊಬ್ಬರು ಒಂದೊಂದು ಕಡೆ ಜೊತೆಯಾಗಿ ಪ್ಲೇಸ್ ಅಲ್ಲಿ ಇರ್ತಾರೆ. ಈ ಘಟನೆ ನಡೆಯುವುದು ಸೆಪ್ಟೆಂಬರ್ 29 ಮಾರ್ನಿಂಗ್ 2:15. ಈಗ ವಿಹಾನ್ ಮತ್ತೆ ಅವರ ಟೀಮ್ ಟೆರರಿಸ್ಟ್ ಇರುವ ಟ್ರೈನಿಂಗ್ ಹೌಸ್ ಸುತ್ತ ಫುಲ್ ಕವರ್ ಆಗಿರ್ತಾರೆ. ನೆಕ್ಸ್ಟ್ ಸಡನ್ ಆಗಿ ವಿಹಾನ್ ಮತ್ತೆ ಟೀಮ್ ಒಳಗೆ ನುಗ್ಗಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಿಜವಾಗ್ಲೂ ತುಂಬಾನೇ ಧೈರ್ಯವಾಗಿ ಮುಂದೆ ನುಗ್ತಾರೆ. ವಿಹಾನ್ ಕೊನೆಯಲ್ಲಿ ಉರಿ ಅಟ್ಯಾಕ್ ಮೇನ್ ಲೀಡರ್ ಆಗಿರುವಂತಹ ಇದ್ರಿಸ್ ಅನ್ನ ಕೊಂದು ಹಾಕ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪಾಕಿಸ್ತಾನಿ ಪೊಲೀಸ್ ಬರ್ತಾರೆ. ಈಗ ವಿಹಾನ್ ಅವರ ಹೆಲಿಕಾಪ್ಟರ್ ಅನ್ನ LC ಬಾರ್ಡರ್ ಆ ಕಡೆ ನಿಲ್ಸಿರ್ತಾರೆ. ಅದಕ್ಕೆ ಅವರ ಟೀಮ್ ಓಡ್ತಾ ಇರ್ತಾರೆ. ಪಾಕಿಸ್ತಾನಿ ಹೆಲಿಕಾಪ್ಟರ್ ಅವರ ಮೇಲೆ ಗನ್ ಶೂಟ್ ಮಾಡ್ತಾ ಇರ್ತಾರೆ. ಈ ಕಡೆ ಇಂಡಿಯನ್ ಆರ್ಮಿ ಜನರಲ್ ಕೂಡ ಇನ್ನು ಕೇವಲ 10 ನಿಮಿಷ ಇದೆ ಅಂತಾನೆ. ಈ ಕಡೆ ವಿಹಾನ್ಗೆ ಓಡೋಣ ಬಾ ಅಂತಾನೆ. ಅದಕ್ಕೆ ವಿಹಾನ್ ಬೇಡ, ಎಲ್ಲರ ಸೇಫ್ಟಿ ನನ್ನ ಜವಾಬ್ದಾರಿ ಅಂತಾನೆ. ವಿಹಾನ್ ಅವನ ಫ್ರೆಂಡ್ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ವರ್ಕ್ ಮಾಡ್ತಿರುವಂತ ಸಿರತ್ಗೆ ಈಗ ಬಾ ಅಂತಾನೆ. ಏನಂದ್ರೆ ಈಗಾಗಲೇ ಇವಳು ಟೆರರಿಸ್ಟ್ ಅಟ್ಯಾಕ್ ಇಂದ ಅವಳ ಗಂಡ ಮತ್ತೆ ಮಗಳನ್ನ ಕಳ್ಕೊಂಡಿರ್ತಾಳೆ. ಈಗ ಸಿರತ್ ಬಂದು ಹೆಲಿಕಾಪ್ಟರ್ ಮಿಷನ್ ಗನ್ ಇಂದ ಶೂಟ್ ಮಾಡಿ ಎಲ್ಲ ಮುಗಿಸ್ತಾಳೆ. ನೆಕ್ಸ್ಟ್ ಹೊರಗೆ ಬಂದ ವಿಹಾನ್ ಸರ್ ವಿ ಡಿಡ್ ಇಟ್ ಅಂತಾನೆ. ಈಗಾಗಲೇ ಇಂಡಿಯನ್ ಆರ್ಮಿ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನಿ ಟೆರರಿಸ್ಟ್ ಮತ್ತೆ ಅವರ ಎಲ್ಲಾ ಕ್ಯಾಂಪಸ್ ಗಳನ್ನ ಬ್ಲಾಸ್ಟ್ ಮಾಡಿ ಬರ್ತಾರೆ. ಇದನ್ನ ಕೇಳಿದ ಆರ್ಮಿ ಜನರಲ್ ಗೋವಿಂದ್ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಾರೆ. ವಿಹಾನ್ ಮತ್ತೆ ಅವರ ಟೀಮ್ ಕೂಡ ತುಂಬಾ ಖುಷಿ ಆಗ್ತಾರೆ. ನೆಕ್ಸ್ಟ್ ಸೆಪ್ಟೆಂಬರ್ 30 ಬೆಳಗ್ಗೆ ವಿಹಾನ್ ಮತ್ತೆ ಅವರ ಟೀಮ್ ರಿಟರ್ನ್ ಬರ್ತಾರೆ. ವಿಹಾನ್ ಹೇಳಿದ ಹಾಗೇನೆ ಅವತ್ತು ರಾತ್ರಿ ಎಲ್ಲರೂ ಡಿನ್ನರ್ ಮಾಡ್ತಾರೆ. ಸ್ನೇಹಿತರೆ, ಈ ಘಟನೆ ನೈಜವಾಗಿ ನಡೆದಿರುವಂತಹ ಘಟನೆ. ಕಾಶ್ಮೀರದಲ್ಲಿರುವ ಉರಿ ಎನ್ನುವ ಪ್ರದೇಶದಲ್ಲಿ ಉರಿ ಅಟ್ಯಾಕ್ ಮಾಡಿದ ಪಾಕಿಸ್ತಾನಕ್ಕೆ ಇಂಡಿಯನ್ ಆರ್ಮಿ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನಿಯ ಎಲ್ಲ ಟೆರರಿಸ್ಟ್ ಗಳನ್ನ ಎಂಡ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ.